ಮಿಸೆಸ್ ಹರಿನೇ ಮಾತಾಡ್ತಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾರು? ನಾನು ನಿಮ್ಗೆ ವೆಲ್ ವಿಶರ್. ಹರಿ ಇಲ್ವಾ ಅಲ್ಲಿ? ಇಲ್ಲ, ಕೆಲ್ಸದ ಮೇಲೆ ಹೋಗಿದ್ದಾರೆ. ಯಾಕೆ? ಅಲ್ಲ, ತನ್ನ ಹೆಂಡತಿ ಗರ್ಭಿಣಿ ಆಗಿರೋ ಸಂತೋಷನ ಬಿಟ್ಟು ಇನ್ನೊಂದು ಹುಡುಗಿನ ಶೇರ್ ಮಾಡ್ಕೊಳ್ತಿರೋ ಗಂಡನ್ನ ನಾನ್ ಫಸ್ಟ್ ಟೈಮ್ ನೋಡ್ತಿರೋದು. ಯಾರ್ ನೀವು? ಏನ್ ಮಾತಾಡ್ತಿದ್ದೀರಾ? ಹೇಳಿದ್ನಲ್ವಾ, ನಾನ್ ನಿಮ್ಮ ವೆಲ್ ವಿಶರ್. ನಾನ್ ಹೇಳಿದ ಸತ್ಯನ ನಿಮ್ ಕೈಯಲ್ಲಿ ನಂಬಕ್ಕಾಗಿಲ್ಲ ಅಂದ್ರೆ ಆದಷ್ಟು ಬೇಗ ನೀನೀಗ ಕ್ವೀನ್ ಅರೇಬಿಯನ್ ರೆಸಾರ್ಟ್ಗೆ ಹೋದ್ರೆ ಎಲ್ಲ ನೇರವಾಗಿ ಮಾಡ್ಬೋದು. ಗುಡ್ ಬೈ. ರೇವತಿ, ಹೊಡಿಬೇಡ ಮಾತನ್ನ. ಜೀವನ, ಕುಟುಂಬ ಕೈಯಾರೆ ಅದನ್ನ ಹೊಡೆದಾಕಿದ್ರೆ ಮತ್ತೆ ನಮಗ್ ಸಿಗೋದಿಲ್ಲ. ಅವನೇನೋ ಹಾಗೆ ಮಾಡ್ಬಿಟ್ಟ, ನೀನು ಹಾಗೆ ಮಾಡ್ತೀಯ. ಒಬ್ಬ ಅಮಾಯಕ ಮನುಷ್ಯನಿಂದ ಸೃಷ್ಟಿಯಾದಂತ ಈ ಸಂಬಂಧ, ಈ ಕುಟುಂಬ. ನನ್ನ ಬಿಡು. ಅಪ್ಪನಿಗೆ ಗೊತ್ತಾದ್ರೆ ಸೋತ್ ಹೋಗ್ತಾರೆ. ಅಪ್ಪನಿಗಾಗಿ 10 ಜನಕ್ಕೆ ಗೊತ್ತಿರುವಂತ ಈ ಕುಟುಂಬಕ್ಕಾಗಿ ನಾನು ನಿನ್ನ ಕಾಲಿಗೆ ಬಿದ್ದು ನಿನ್ನ ಬೇಡ್ಕೋತೀನಿ. ದಯವಿಟ್ಟು ನೀನು ಇಲ್ಲಿಂದ ಹೋಗ್ಬಿಡ್ಬೇಡ. ನಿನ್ನ ಗಂಡನ ಅಣ್ಣನಾಗಿ ನಿನ್ನ ಹತ್ರ ಕೇಳ್ಕೊಳ್ಳುವಂತ ಹಕ್ಕಿಲ್ಲ, ಆದ್ರೆ ನಿನ್ನ ಅಣ್ಣನಾಗಿ ನಾನು ಕೇಳ್ಕೋಬೋದಲ್ಲ. ಹೇಳ್ತೀನಿ, ಎಲ್ಲೇ ಹೋದ್ರೂ ಅನುಭವಿಸ್ಬೇಕಾಗಿರೋದು ಒಂದೇ ವೇದನೆ. ಅದನ್ನ ನಾವೆಲ್ಲ ಒಟ್ಟಾಗಿ ಇಲ್ಲೇ ಇದ್ದು ಅನುಭವಿಸೋಣ. ಹೋಗ್ಬೇಡಮ್ಮ. ಯಾರು? ಯಾರದು? ಎಲ್ಲಿ ಅವನು? ಯಾರು? ಯಾರ? ಕರಿ ಅವನನ್ನ. ಅವನೊಬ್ಬ ಬಾಸು, ನಿನ್ ಸೆಕ್ರೆಟರಿ. ನೀನ್ ಮಾಡಿದ ತಪ್ಪು ಅಂತ ನಾನು ಇಲ್ಲಿಗೆ ಹೇಳೋದಿಕ್ ಬಂದಿಲ್ಲ. ತಪ್ಪು ಮಾಡಿದ್ ನನ್ನ ತಮ್ಮ, ನಾನು ಅವನ್ನ ತಿದ್ದುತ್ತೀನಿ. ಯಾಕಮ್ಮ ಹೀಗೆ ದೇವ್ರು ಕೂಡ ಕ್ಷಮಿಸದೇ ಇರೋಂಥ ತಪ್ಪನ್ನು ಮಾಡ್ತಾ ಇದೀಯಾ? ಒಂದು ಕುಟುಂಬದ ಗೌರವ, ಒಂದು ಹೆಣ್ಣಿನ ಮರ್ಯಾದೆ ಜೊತೆ ಆಟ ಆಡಿ ನೀನು ಬದುಕೋದಿಕ್ ಸಾಧ್ಯ ಆಗತ್ತಾ? ಹೇಳು. ನೀವಿದೆಲ್ಲ ನನಗೆ ಹೇಳ್ತಿದ್ದೀರಾ? ನೀನ್ ಶುರು ಮಾಡಿದ್ದನ್ನ ನೀನೇ ಮುಗಿಸ್ಬೇಕು. ನೀನ್ ಹೋಗ್ಬೇಕು. ನಿನಗೆ ಎಷ್ಟು ಬೇಕೋ ಅಷ್ಟನ್ನ ಬರ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಆಮೇಲೆ ನಿನ್ನ ನನ್ನ ತಮ್ಮನ ಜೀವನದಲ್ಲಿ ನೋಡ್ಲೇಬಾರ್ದು. ನನಗೆ ನನ್ನ ಕುಟುಂಬ ಮುಖ್ಯ. ನನಗೆ ಹಣ ಕೊಟ್ಟು ಹೋಗನ್ನಕ್ಕೆ ನೀವ್ಯಾರು? ಸರಿನೇ, ನಾನ್ ಯಾರು ಅನ್ನೋದು ನಿನ್ಗಿನ್ನೂ ಅರ್ಥ ಆಗಿಲ್ಲ. ಅದನ್ನ ನಾನ್ ನಿನ್ಗೆ ಅರ್ಥ ಮಾಡ್ಸಿದ್ರೆ ನೀನು ಜೀವಂತವಾಗಿರೋದಿಲ್ಲ. ಅರ್ಥ ಆಯ್ತಾ? ಹಲೋ, ಏನು ಹೇಗಾಡ್ತಿದ್ಯಾ? ನೀನ್ ಯಾರೋ? ಒಬ್ಬ ಮನುಷ್ಯ. ಅದು ಗೊತ್ತು. ಜೀವನಕ್ಕಾಗಿ ಏನ್ ಮಾಡ್ತಿದ್ಯಾ? ಮಾಮ ಕೆಲ್ಸನ? ಕಂತ್ರಿ ನಾಯಿ, ನನ್ ಕುಟುಂಬ ಹಾಳು ಮಾಡಕ್ಕೆ ಅಂತ ಬಂದಿದ್ಯಾ? ನೋಡು, ಕೈಯತ್ತು. ನನ್ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ. ನನ್ನ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತು ಕಣೋ. ನಿನ್ನಂತ ಕಜ್ಜಿ ನಾಯಿಗಳನ್ನ ನಾನು ಯಾವತ್ತೂ ಸುಮ್ಮನೆ ಬಿಟ್ಟಿದ್ದೇ ಇಲ್ಲ. ನಾನು ಯಾರು ಅಂತ ಗೊತ್ತಾಗ್ಬೇಕಾ ನಿನ್ಗೆ? ಏನಣ್ಣ ಇದಲ್ಲ? ನೀನೇನೋ ಮಾಡ್ತಾ ಇದ್ಯಾ ಇಲ್ಲಿ? ನಿನ್ಗೆ ಅದು ಬೇಕಾಗಿಲ್ಲ ಹರಿ. ಇದು ನಿನ್ಗೆ ಬೇಡದಿರೋ ವಿಚಾರ. ಗೊತ್ತಿಲ್ಲ ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ. ನನ್ನ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ಅಡ್ವೈಸ್ ಎಲ್ಲ ನಮ್ಮಿಬ್ಬರ ಮಧ್ಯೆ ಇರಬೇಕು. ಅದು ಊರಾಚೆ ಇರಬಾರ್ದು. ಆಫೀಸಲ್ಲೂ ಅಷ್ಟೇ ನನ್ನ ಹಿಂದೆ ಇನ್ಮೇಲೆ ಬರಬೇಡಿ. ಅರ್ಥ ಆಯ್ತಾ?
ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ನೀನೆಲ್ಲ ಚೇಷ್ಟೆಗೂ ನಾನು ಯಾವತ್ತೂ ಹೊಡೆದಿಲ್ಲ. ಇದನ್ನ ನಾನು ಗೆಲ್ಲೋದಿಕ್ಕೆ ಅಂತ ಹೊಡೆದಿದ್ದಲ್ಲ, ನೀನು ಯಾರ ಹತ್ರನೂ ಸೋಲ್ಬಾರ್ದು ಅಂತ ಹೊಡೆದಿದ್ದು. ಹೇಯ್, ಲೀವ್ ಇಟ್. ಲೀಲಾ ಗ್ರೂಪ್ಸಿನ ಅಂತ್ಯ, ಅದಕ್ಕೋಸ್ಕರನೇ ಇಷ್ಟು ದಿನ ಕಾಯ್ಕೊಂಡಿದ್ದು. ಅದೀಗ ಆಗ್ತಾ ಇದೆ, ಬಿಡಲ್ಲ. ಅದು ಹೋದಂಗೆ ಲೀಲಾ ಗ್ರೂಪ್ಸ್ನ ಅಂತ್ಯ ನಾನು ನೋಡಬೇಕು, ನನ್ನ ಕಣ್ಣಾರೆ ನೋಡಬೇಕು. ಹರಿ ಅಪ್ಪನೂ ಮಗನೂ ಸೇರಿ ಅವನ್ನ ಇಂಗ್ಲೆಂಡಲ್ಲಿ ಓದೋದಕ್ಕೆ ಕಳಿಸಿದ್ರು. ಅವನೇ ಈಗ ಲೀಲಾ ಗ್ರೂಪ್ಸ್ನ ನಡೆಸೋದು. ಅದನ್ನ ತಡಿಬೇಕು. ಆ ಪಿಲ್ಲರ್ನ ಹೊಡೆದಾಕಿದ್ರೆ ಅಪ್ಪನು ಮತ್ತೆ ಅವನ ಪ್ರೀತಿ ಮಗ ಅಪ್ಪು ಬೇರೆ ಸಮೇತ ಕಿತ್ತಾಕಿ ಮತ್ತೆ ಮಾರ್ಕೆಟಲ್ಲಿ ಕರ್ಕೊಂಬಂದು ನಿಲ್ಲಿಸ್ತೀನಿ. ಮಾಡ್ತೀನಿ. ನಾನು ಅದನ್ನ ಕಣ್ಣು ತುಂಬಾ ನೋಡ್ಬೇಕು. ಏನೋ ಹರಿ, ಅವನು ಸತ್ತಾದ್ಮೇಲೆನೆ ನಾಳೆ ಬೆಂಗಳೂರಲ್ಲಿ ಸೂರ್ಯ ಹುಟ್ಟೋದು. ವೆರಿ ಗುಡ್. ನೀನು ಹೇಳಿದ ಕೆಲಸ ಚೆನ್ನಾಗಿ ಮಾಡಬೇಕು. ಗುಡ್. ನಿನ್ನ ಕೈಗೆ ಬೇಕಾಗಿರೋ ಅಷ್ಟು ದುಡ್ಡನ್ನ ಅವನ ಹತ್ರ ನೀನು ತಗೊಂಡಾಯ್ತು. ಆದ್ರೂ ನಮ್ಗಳ ಮಧ್ಯೆ ಆಗಿರೋಂಥ ಈ ಡೀಲಿಗೆ ದುಡ್ಡು ಇಲ್ಲಿದೆ. ದೀಪಕ್, ಇನ್ಮೇಲೆ ನೀವಿಬ್ರು ಸಿಟಿಲಿ ಇರೋದ್ರಿಂದ ನನಗೆ ನಿಮಗೆ ಅಪಾಯ ಇರುತ್ತೆ. ಅದಕ್ಕೆ ಎಲ್ಲನೂ ಮುಗಿಸ್ಬಿಟ್ಟು ರಾತ್ರಿ ಅಷ್ಟೊತ್ತಿಗೆ ಹೊರಟೋಗ್ಬಿಡಿ. ಇನ್ಮೇಲೆ ನಾವು ಸಿಗೋ ಹಾಗಿಲ್ಲ, ಸಿಗ್ಲೂಬಾರ್ದು. ಬಾಯ್. ಓಕೆ. Oh shit.
ಏನಾಯ್ತು? ಏನೋ ಇಲ್ಲಿ ಏನಾಯ್ತು? ಅಣ್ಣ ನಾನು ಈಶ್ವರ, ಅಳ್ಬೇಡ. ಹೋಗೋ ದಾರಿನಲ್ಲೆಲ್ಲ ಗುಂಡಿಗಳನ್ನ ತೋಡ್ಬಿಟ್ಟು ಆಮೇಲೆ ನೀನಾಗಿ ಹೋಗಿ ಆ ಗುಂಡಿನಲ್ಲಿ ಬಿದ್ದಿದ್ಯಾ ಅಣ್ಣ. ಇನ್ಮೇಲೆ ನಮ್ಮ ಸ್ವತ್ತು ಬಿಸ್ನೆಸ್ ಎಲ್ಲಾನು ನಿನ್ನಿಂದ ಚೆನ್ನಾಗಿ ಬೆಳೆಸೋದಕ್ಕೆ ಸಾಧ್ಯ ಇದೆ. ನಿನ್ನಿಂದ ಮಾತ್ರ ಸಾಧ್ಯ. ಅದು ಹಾಗೆ ನಡಿಬೇಕು. ನಮ್ಮ ಕುಟುಂಬಕ್ಕೆ ನೀನು ಬೇಕು. ನಮ್ಮಪ್ಪನಿಗೂ ನನಗೂ. ತರಕಾರಿ ಮೂಟೆ ಹೊರಬೇಕಾದ್ರೆ ತುಂಬ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೊಡೆದಾಟ ಮಾಡಿ ತುಂಬ ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದೀನಿ. ಈ ಕೊಲೆನ ನಿನ್ನ ಅಣ್ಣನ ಮೇಲೆ ಹಾಕ್ಬಿಡು. ನಾನು ಒಪ್ಕೋತೀನಿ. ಅಣ್ಣ, ನಾನೇ ಕೊಂದಿದ್ದು. ನಾನೇ. ಹೋಗೋ ಹೋಗೋ ಹೋಗೋ.